ಸ್ನೇಹಮಯಿ ಕೃಷ್ಣ ಬಂಧನಕ್ಕೊಳಗಾಗಿದ್ದಾರೆ. ಸಿಸಿಬಿ ಅಧಿಕೃತ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ. ಅವರು ನಮ್ಮ ವಶದಲ್ಲಿದ್ದಾರೆ ಅಂತ. ಅವರ ಜೊತೆಗಿವತ್ತಿದ್ದವರು, ಸ್ನೇಹಮಯಿ ಕೃಷ್ಣ ಅವರ ಜೊತೆಗಿದ್ದವರು ಅವರ ಪುತ್ರ ವಿನೋದ್. ವಿನೋದ್ ನಮ್ಮ ಜೊತೆ ಲೈವ್ನಲ್ಲಿದ್ದಾರೆ. ವಿನೋದ್ ಅವರೇ ನಮಸ್ಕಾರ. ವಿವೇಕ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ನನ್ನ ಹೆಸರು ವಿವೇಕ್ ಸರ್. ನಮಸ್ತೆ ಸರ್. ನಮಸ್ತೆ. ಉಳಿದೆಲ್ಲ ಪ್ರಶ್ನೆಗಳಿಗೆ ಆಮೇಲೆ ಬರ್ತೀನಿ. ನನಗಿರುವ ಅತಿ ದೊಡ್ಡ ಕುತೂಹಲ, ಇವತ್ತವರು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀನಿ ಅಂತ ಹೊರಟಿದ್ದ ಫೈಲ್ನಲ್ಲಿ ಏನೇನಿತ್ತು? ಯು ನೋ ಇಟ್ ವೆರಿ ವೆಲ್. ಎಸ್ ಸರ್. ಇವತ್ತು ನಾನೇ ಅದನ್ನು ಕುತ್ಕೊಂಡು ಅನೆಕ್ಷರ್ಗಳ ನಂಬರ್ ಬರೆದಿರ್ತೀನಿ. ನಾನೇ ಅದಕ್ಕೆ ಪ್ರತಿಯೊಂದಕ್ಕೂ ಪಿನ್ ಮಾಡಿ ನಾನೇ ರೆಡಿ ಮಾಡಿರ್ತೀನಿ. ಓಕೆ. ಅದರಲ್ಲಿ ಪ್ರತಿಯೊಂದಕ್ಕೂ ಲಾಸ್ಟ್ ಟೈಮು ಅಪಿಯರ್ ಆದಾಗ ಒಂದು ಕಂಪ್ಲೇಂಟ್ ಲೆಟರ್ ಕೊಟ್ಟಿರ್ತಾರೆ. ಈ ಥರ DGP ಅವರಿಂದ ನೀವು ಕೋರ್ಟ್ನ ಮೂಲಕ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು. ಆದರೆ ಅದಕ್ಕೆ ನೆಕ್ಸ್ಟ್ ಡೇಟಲ್ಲಿ ಅದಕ್ಕೆ ನಾನು ಟೈಮ್ ಕೊಡ್ತೀನಿ, ಅಷ್ಟರೊಳಗೆ ಅಬ್ಜೆಕ್ಷನ್ ಹಾಕಿ ಅಂತ ಅವ್ರು ಟೈಮ್ ಕೊಟ್ಟಿರ್ತಾರೆ. ಇವತ್ತು ಅವ್ರಿಗೆ ಬೆಳಗ್ಗೆ ಅಬ್ಜೆಕ್ಷನ್ ಅವರು ರೆಡಿ ಮಾಡ್ಕೊಂಡು ಬಂದಿರಲ್ಲ ಸರ್. ಜಡ್ಜ್ ಅವ್ರಿಗೆ ಸೀರಿಯಸ್ ಆಗಿ ಕೋರ್ಟಲ್ಲಿ ಹೇಳ್ತಾರೆ, ಇದು ಗಂಭೀರ ಆರೋಪ ಆಗಿರೋದ್ರಿಂದ ನೀವು ಈ ಥರ ಮಾಡೋದು ಸರಿಯಲ್ಲ, ನಾನು ಟೈಮ್ ಕೊಡೋಕ್ಕಾಗಲ್ಲ ನಿಮ್ಗೆ, ಇನ್ನು ಮಧ್ಯಾಹ್ನದೊಳಗೆ ಟೈಮ್ ಕೊಡ್ತೀನಿ, ಅಷ್ಟರೊಳಗೆ ಅಬ್ಜೆಕ್ಷನ್ ಹಾಕಿ, ಇಲ್ಲ ಅಂದರೆ ಸ್ನೇಹಮಯಿ ಕೃಷ್ಣ ಅವ್ರು ಹೇಳಿದ್ನ ನಾನು ಕನ್ಸಿಡರ್ ಮಾಡಿ ಅವ್ರಿಗೆ ಏನು ತನಿಖೆಗೆ ಆರ್ಡ್ರ್ ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಹೇಳಿರ್ತಾರೆ. ನಾವು ಬೆಳಗ್ಗೆ ಪ್ರತಿಯೊಂದು ಅದಕ್ಕೆ ಏನೇನು ಸಾಕ್ಷ್ಯಾಧಾರ, ನಾವೇನು ಆರೋಪ ಮಾಡಿದೆ ಅದಕ್ಕೆ ಸಾಕ್ಷ್ಯಾಧಾರ CD ರೆಡಿ ಮಾಡಿರ್ತೀವಿ, ದಾಖಲೆಗಳು ಮತ್ತು ಫೋಟೋಸ್ಗಳು ರೆಡಿ ಮಾಡಿಬಿಟ್ಟು ಪ್ರತಿಯೊಂದನ್ನು ರೆಡಿ ಮಾಡ್ಕೊಂಡು ತೊಗೊಂಡೋಗಿರ್ತೀವಿ ಸರ್. ಮಧ್ಯಾಹ್ನ ಕೋರ್ಟ್ಗೆ ಟೈಮ್ ಕೊಟ್ಟಿರ್ತಾರೆ, ಮಧ್ಯಾಹ್ನ ನಾವು ಕೋರ್ಟ್ಗೆ ಅಟೆಂಡ್ ಆಗೋ ಅಷ್ಟರೊಳಗೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡೋಗಿದ್ದಾರೆ ಸರ್. ನೀವು ಜೊತೆಗೆ ಇದ್ರಾ ಪೊಲೀಸರು ಬಂದಾಗ? ಸರ್ ಇಲ್ಲ ಸರ್, ನಾನು ಸ್ವಲ್ಪ ದೂರ ಹೊರಗಡೆ ಬಂದಿರ್ತೀನಿ, ಒಂದು ಆವಾಗ ತಾನೇ ಬಂದಿರ್ತೀನಿ. ಯಾರು ಜೊತೆಗೆ ಇಲ್ಲದೆ ಇರೋದು ನೋಡಿ ಕರ್ಕೊಂಡು ಹೋಗಿದ್ದಾರೆ ಸರ್. ಓಕೆ. ಈಗ ಎಲ್ಲಿದ್ದಾರೆ ಗೊತ್ತಾ ನಿಮಗೆ? ಹೋಗಿದ್ದಾರೆ, ಯಾವುದಕ್ಕೆ ಏನು ವಿಚಾರ ಅನ್ನೋದು ಸರ್, ಎಲ್ಲಿದ್ದಾರೆ ಅನ್ನೋದು ಇದುವರೆಗೂ ಗೊತ್ತಾಗಿಲ್ಲ ಸರ್. ಅಲ್ಲಿ ಮಡಿವಾಳದಲ್ಲಿದ್ದಾರೆ, ಇಲ್ಲಿ ಹೆಡ್ ಕ್ವಾರ್ಟರ್ಸಲ್ಲಿದ್ದಾರೆ ಅಂತಾರೆ, ಶಾಂತಿನಗರದಲ್ಲಿದ್ದಾರೆ ಅಂತಾರೆ. ನಮ್ಮ ತಂದೆ ಹೋರಾಟ ಮಾಡ್ತಿದ್ದಾರೆ, ಇಲ್ಲ ಅವರು ಟೆರರಿಸ್ಟ್ ಆಗಿದ್ದಾರೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಸರ್. ಇಲ್ಲಿ ಒಬ್ಬರು ಟೆರರಿಸ್ಟ್ನು ಈ ಥರ ನಡೆಸ್ಕೊಳ್ಳಲ್ಲ, ಆ ಥರ ನಡೆಸ್ಕೊತಿದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ಗಳಿಗೂ ಒಬ್ರಿಗೂ ಇಂಥ ಕಡೆ ಇದ್ದಾರೆ, ಈ ಥರ ಕೇಸ್ ಆಗಿದೆ ಅನ್ನೋದು ಪ್ರತಿಯೊಂದು ಯಾವುದೂ ಒಂದು ಇನ್ಫಾರ್ಮೇಷನ್ ಕೊಡ್ತಿಲ್ಲ. ನಾನು ಇಲ್ಲಿದ್ದಾರಾ ಅಂತ ಹುಡುಕ್ತಾ ಇದ್ದೀನಿ ನಮ್ಮ ತಂದೆಗೋಸ್ಕರ. ಇದುವರೆಗೂ ಕೂಡ ಯಾರು ಆ ಕಡೆಯಿಂದ ಫೋನ್ ಮಾಡೋನು ಇಂಥ ಕಡೆ ಇದ್ದಾರೆ ಅನ್ನೋದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಸರ್. ಅದರ ಜೊತೆಗೆ ಒಂದು ಕಳಕಳಿಯಿಂದ ಮಾತಾಡ್ತೀನಿ ವಿವೇಕ್ ಅವರೇ, ಸುಮ್ಮನೆ ಆರೋಪಗಳನ್ನು ಮಾಡಬಾರ್ದು. ಯಾಕಂದರೆ ಆರೋಪ ಮಾಡಿರೋದು ಅಂತಿಂಥವ್ರ ಮೇಲಲ್ಲ, ಚೀಫ್ ಸೆಕ್ರೆಟರಿ ಮೇಲೆ ಆರೋಪ. 1,60,00,000 ರೂಪಾಯಿ ದುಡ್ಡು ತಗೊಂಡವ್ರು ಪ್ರಮೋಷನ್ ಕೊಟ್ಟಿದ್ದಾರೆ ಅಂತ. ಅದನ್ನು ಪ್ರೂವ್ ಮಾಡೋದಕ್ಕೆ ಬೇಕಾದ ಸಾಕ್ಷ್ಯಗಳು ನಿಮ್ಮ ತಂದೆ ಹತ್ರ ಇತ್ತಾ ನಿಜವಾಗ್ಲೂ? ಹೌದು ಸರ್. ಖಂಡಿತ ಇತ್ತು ಸರ್. ಅದಕ್ಕೋಸ್ಕರನೇ ತನಿಖೆ ಮಾಡಿ ಅಂತಲೇ ಸರ್ ನಾವೆಲ್ಲೂ ಸುಮ್ಮನೆ ಮೀಡಿಯಾ ಮುಂದೆ ಬಂದು ನಮ್ಮಪ್ಪ ಇದು ಮಾಡಿರಲಿಲ್ಲ. ಸಾಕ್ಷ್ಯಾಧಾರ ಇಟ್ಕೊಂಡು ಕೋರ್ಟ್ಗೆ ಆ ದಾಖಲೆಗಳನ್ನು ಕೊಟ್ಟುಬಿಟ್ಟು ನಮ್ಮಪ್ಪ ಮಾತಾಡ್ತಿದ್ದು. ಯಾವುದೇ ಸಾಕ್ಷ್ಯಾಧಾರ ಅಂತೂ ಇಲ್ಲದೇ ಅಂತೂ ಆರೋಪ ಮಾಡಿರಲಿಲ್ಲ ಸರ್. ಏನಾದ್ರು ತಪ್ಪು ಇದೆಯಾ ಇಲ್ಲ ಅನ್ನೋದನ್ನ ತನಿಖೆ ಮಾಡಿ, ಇಲ್ಲ ಅನ್ನೋದು ಕೊಡಲಿ ಸರ್. ಈ ಥರ ನಮ್ಮ ಮೇಲೆ ಕೇಸ್ ಮಾಡಿ ನಮ್ಮ ಮೇಲೆ ಇದು ಮಾಡಿದ್ರೆ ಏನು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಿಲ್ಲ. ಈಗ ಸ್ವಲ್ಪ ದಿನದಿಂದ ಪ್ರಯತ್ನ ಪಡ್ತಿದ್ದಾರೆ, ನಮ್ಮ ಅಪ್ಪನ ಹೇಗಾದರೂ ಈ ಕೇಸಿಂದ ಹಿಂದೆ ಸರಿಸಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ದುಡ್ಡಿನ ಆಮಿಷ ಆಗಿರಲಿ, ನಮ್ಮ ತಂದೆಯವ್ರಿಗೂ ಇದುವರೆಗೂ ಸಿದ್ದರಾಮಯ್ಯವ್ರ ಮೇಲೆ ಕೇಸ್ ಹಾಕಿದ್ಮೇಲೆ 3 FIRಗಳಾಗಿದೆ. 3 ಸುಮ್ಮನೆ FIRಗಳು ಮಾಡಿ ಅವ್ರಿಗೆ ತೊಂದರೆ ಕೊಡೋ ರೀತಿ ಮಾಡ್ತಿದ್ದಾರೆ. ಬಟ್ ಆದರೂ ನಮ್ಮಪ್ಪ ಹಿಂದೆ ಸರಿದಿರೋದ್ರಿಂದ ಈಗ ಕೊನೆಗೆ ಈ ಥರ ಅವ್ರದ್ದು ಆಡಿಯೋ ರೆಕಾರ್ಡ್ ಸಿಕ್ಕಿ ಆಡಿಯೋ ರೆಕಾರ್ಡ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿಬಿಡ್ತಾರೆ ಅನ್ನೋ ಬಯಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಸರ್. ರಿಲೀಸ್ ಮಾಡಿದ ಆಡಿಯೋ ರೆಕಾರ್ಡಿಂಗ್ 6 ಸೆಕೆಂಡ್ಸ್ ಇದ್ದಿತ್ತು ಅಷ್ಟೇ, 6 ಸೆಕೆಂಡ್. ಅದು ನಟೇಶ್ ಅವರ ಆಡಿಯೋ ಅನ್ನೋದು ನಿಮ್ಮ ತಂದೆಯವರ ಆರೋಪ. ಅದರಲ್ಲಿ ಸ್ನೇಹಮಯಿ ಕೃಷ್ಣ ಅವ್ರನ್ನ 1 to 1 ಕನೆಕ್ಟ್ ಮಾಡಬೇಕು ಅಂತ ಮಾತಾಡ್ತಾರೆ ಸರ್. ಸೊ ಅದರ ಪೂರ್ತಿ ವರ್ಷನ್ ಇನ್ನೊಂದು CD ಇತ್ತಾ? ಹೌದು ಸರ್. ಸರ್ ಪೂರ್ತಿ ವರ್ಷನ್ನು ಇನ್ನೂ ಅದನ್ನು ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿಲ್ಲ ಸರ್. ಬಿಕಾಸ್ ನಮಗೆ ಆ ಮಾಹಿತಿ ಕೊಟ್ಟವರು ಕೂಡ ಇದು ದೊಡ್ಡ ವ್ಯಕ್ತಿಗಳಿರೋದ್ರಿಂದ ಅವರು ಕೊಡೋದಕ್ಕೆ ಹೆದರ್ಕೋತಾ ಇದ್ದಾರೆ. ಅದಕ್ಕೆ ಅವರು ಕೋರ್ಟಿಂದನೇ ತನಿಖೆ ಆಗಲಿ, ಆವಾಗ ಕೋರ್ಟಿಂದ ತನಿಖೆ ಆದರೆ ನಾವು ಏನು ಬೇಕಾದ್ರೂ ಮುಂದಕ್ಕೆ ಬರ್ತೀವಿ ಅನ್ನೋ ಧೈರ್ಯಕ್ಕೆ ಬರ್ತಾ ಇದ್ದಾರೆ. ಆದರೆ ಈಗಲೇ ಅವರು ಪೂರ್ತಿ ಇದನ್ನು ಕೊಡೋಕ್ಕೆ ಹಿಂದೆ ಸರಿತಿದ್ದಾರೆ ಸರ್. ಬಟ್ ಅವರೇ ಬರೆದಿರೋ ಅಂಥ ಹ್ಯಾಂಡ್ ರೈಟಿಂಗ್ ಇರೋದು, ಅವರೇ ಮಾತಾಡಿರೋ ಅಂಥ ಕಾಲ್ ರೆಕಾರ್ಡ್ ಇರೋದನ್ನು ಕೊಟ್ಟರು, ಆ ಸಾಕ್ಷ್ಯಾಧಾರ ಕೊಟ್ಟರು ಏನು ಇವರು ತನಿಖೆ ಮಾಡ್ದೇನೆ ಕೇವಲ ಅವರೊಬ್ಬರು ನಟೇಶ್ ಒಬ್ಬರು ಕಂಪ್ಲೇಂಟ್ ಕೊಟ್ಟರು ಅಂತ ನಮ್ಮಪ್ಪನ ಈ ಥರ ಅರೆಸ್ಟ್ ಮಾಡಿ ಎಲ್ಲಿದ್ದಾರೆ ಏನು ಅಂತ ಗೊತ್ತಾಗ್ದೇನೆ ಈ ಥರ ಇಂಟ್ರಾಗೇಟ್ ಮಾಡ್ತಿರೋದು ಸರಿಯಲ್ಲ ಸರ್. ನಟೇಶ್ ಅವರ ಹ್ಯಾಂಡ್ ರೈಟಿಂಗ್ ನಲ್ಲಿರೋದು ಏನು ಡಾಕ್ಯುಮೆಂಟ್ ಪ್ರೂವ್ ಮಾಡಲಿ ಸರ್. ಅವ್ರು ಏನು ತಪ್ಪಿಲ್ಲ ಸರ್. ಅವರು ಒಬ್ಬರು ಬಿಸ್ನೆಸ್ ಪಾರ್ಟ್ನರ್ಗೆ
ನಮ್ಮದು ಕಂಪ್ನಿಲಿ ಇಷ್ಟು ಖರ್ಚುಗಳಾಗಿದೆ ಅಂತ ಖರ್ಚು ಬರೆದು ಲೆಕ್ಕ ಕೊಟ್ಟಿರ್ತಾರೆ. ಆ ಲೆಕ್ಕದಲ್ಲಿ ಈ ಥರ ಲೋಕಾಯುಕ್ತಕ್ಕೆ 4.5 ಕೋಟಿ ದುಡ್ಡು ಕೊಟ್ಟಿದ್ದೀನಿ ಅಂತ ಲೋಕಾಯುಕ್ತ ಲೆಕ್ಕ ಬರೆದು ಕೊಟ್ಟಿದ್ದಾರೆ ಸರ್. ಇಷ್ಟು ಕ್ಯಾಶ್ ಕೊಟ್ಟಿದ್ದೀನಿ, ಇಷ್ಟು ಚೆಕ್ ಕೊಟ್ಟಿದ್ದೀನಿ, ಇಷ್ಟು ಈ ರೀತಿ ಬ್ಯಾಂಕ್ ಪೇಮೆಂಟ್ ಆಗಿದೆ ಅಂತ ಪ್ರತಿಯೊಂದು ಕೊಟ್ಟಿದ್ದಾರೆ, ಬರೆದಿದ್ದಾರೆ. ಇದನ್ನು ತನಿಖೆ ಮಾಡಿ ಅಂತ ಕೊಟ್ಟಿದ್ದೆ ತಪ್ಪಾಯಿತು ಸರ್. ಈಗ ಅದು ನಟೇಶ್ ಅವ್ರದ್ದೇ ಹ್ಯಾಂಡ್ ರೈಟಿಂಗ್ ಅಂತ ನಿಮ್ಮ ಅಲಿಗೇಷನ್ ಇದೆ. ಹೌದು ಸರ್, ಹೌದು ಸರ್, ಹೌದು ಸರ್. ಆ ಪತ್ರವೂ ಸೇರಿದಂತೆ ಎಲ್ಲ ದಾಖಲೆಗಳನ್ನು ಇವತ್ತು ಕೋರ್ಟಿಗೆ ಕೊಡೋರಿದ್ರು ನಿಮ್ಮ ತಂದೆ. ಕೋರ್ಟ್ಗೆ ಹೌದು ಸರ್, ಖಂಡಿತ ಸರ್. ಇವತ್ತು ಕೊಡೋಕ್ಕೆ ಅಂತಲೇ ಎಲ್ಲ ರೆಡಿ ಮಾಡ್ಕೊಬಂದು ಇನ್ನೂ ನನ್ನ ಕೈಯಲ್ಲೇ ಇದೆ ಅದು ದಾಖಲೆಗಳು. ಅದನ್ನು ಕೋರ್ಟ್ಗೆ ಕೊಡೋಕ್ಕೆ ಇನ್ನೂ ಆಗಿಲ್ಲ ಸರ್. ನೀವು ಯಾಕೆ ಕೊಡಬಾರ್ದು? ನಾಳೆ ಹೋಗಿ ಈ ಥರ ಅರೆಸ್ಟ್ ಮಾಡಿದ್ದಾರೆ ಅಂತ ಕೋರ್ಟ್ ಗಮನಕ್ಕೆ ತಂದಿದ್ದೀನಿ. ಅವ್ರು ಇವತ್ತು ಸರ್ ಇಲ್ಲ, ನಮ್ಮ ತಂದೆಯವರು ಈ ಪರಿಸ್ಥಿತಿ ಏನಿದೆ ಏನಾಗಿದೆ ಅನ್ನೋ ಒಂದು ಇದರಲ್ಲಿ ನಾನು ಏನು ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಜಡ್ಜ್ ಸಾಹೇಬ್ರಿಗೆ ಹೋಗಿ ನಾನು ಈ ಥರ ಆಗಿದೆ ಸರ್, ನನಗೆ ಒಂದು ಸ್ವಲ್ಪ ದಿನ ಟೈಮ್ ಕೊಡಿ, ಅಪ್ಪ ಬಂದು ಇದು ಮಾಡ್ತಾರೆ ಅಂತ ನಾನು ಹೇಳಿದ್ದೇನೆ ಅಷ್ಟೇ. ಏನು ಕೋರ್ಟಿನ ರಿಯಾಕ್ಷನ್ ಏನಿತ್ತು ನೀವು ಹೇಳಿದಾಗ? ಸ್ನೇಹಮಯಿ ಕೃಷ್ಣ ಅವ್ರನ್ನ ಪೊಲೀಸರು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಕೋರ್ಟ್ ನ್ಯಾಯಾಧೀಶರ ರಿಯಾಕ್ಷನ್ ಸರ್ ಅವ್ರಿಗೆ ಶಾಕ್ ಆಗೋಯ್ತು. ಕೋರ್ಟ್ ಇದೆ, ನಾವು ಅವ್ರು ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ತಂದೆಯವ್ರು ಹೇಳಿದ್ದಾರೆ ಇವತ್ತು ಕೋರ್ಟ್ 2:30 ಟೈಮ್ ಕೋರ್ಟ್ ಅಟೆಂಡ್ ಆಗೋಕ್ಕಿದೆ, ಅಟೆಂಡ್ ಆಗ್ಬಿಟ್ಟು ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಅವ್ರನ್ನ ಬಾಯಿ ಮುಚ್ಚಿ ಕರ್ಕೊಂಡು ಹೋಗಿದ್ದಾರೆ ಸರ್. ಅದಕ್ಕೆ ನಾನು ಜಡ್ಜ್ ಸಾಹೇಬ್ರಿಗೆ ಹೇಳಿದೆ ಈ ಥರ ಊಟ ಮಾಡ್ಕೊಂಡು ಆಚೆ ಬಂದಿರೋ ಟೈಮಲ್ಲಿ ಕರ್ಕೊಂಡು ಹೋಗಿದ್ದಾರೆ ಕೋರ್ಟ್ ಆವರಣದಿಂದ ಅಂತ. ಅದಕ್ಕೆ ಅವರು ಕೂಡ ಶಾಕ್ ಆದರು, ಹೆಂಗೆ ಇದೆಲ್ಲ ನಡೀತಿದೆ, ಯಾಕೆ ಈ ಥರ ಮಾಡ್ತಿದ್ದೀರಾ ಅಂತ. ಅಲ್ಲಿರೋ ಲೋಕಾಯುಕ್ತರು ಅವ್ರಿಗೆ CID ಆಫೀಸರ್ಗಳಿದ್ರು, ಯಾರು ಈ CCB ಆಫೀಸರಿಂದ ಯಾರೂ ಇರಲಿಲ್ಲ ಸರ್. ಅದಕ್ಕೆ ಅವರು ಇದು ಯಾವ ವ್ಯಾಪ್ತಿಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲದೆ ನಾವು ಕೂಡ ಏನು ಮಾಡೋಕ್ಕಾಗಲ್ಲ, ಓಕೆ ಟೈಮ್ ಕೊಡ್ತೀನಿ, ಮುಂದೆ ಏನಿದೆ ನೋಡೋಣ ಅಂತ ಅವರು ಟೈಮ್ ಕೊಟ್ಟರು ಸರ್. ಈಗ ನಟೇಶ್ ಅವರ ಕಂಪ್ಲೇಂಟು ಫೇಕ್ AI ಆಡಿಯೋ ಕ್ರಿಯೇಟ್ ಮಾಡಿದ್ದಾರೆ ಅಂತ ಏನು ಹೇಳ್ತೀರಿ ಅದಕ್ಕೆ? ಸರ್ ಫೇಕ್ ಆಗಿದ್ರೆ ಅದು ತನಿಖೆ ಮಾಡಿ ಫೇಕ್ ಇಲ್ಲ ಅಂತ ನಮ್ಮಪ್ಪನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಲಿ, ಅವಾಗ ಬೇಕಾದ್ರೆ ಕ್ರಿಮಿನಲ್ ಕೇಸ್ ಮಾಡಲಿ. ನಾವು ಕೊಟ್ಟಿರೋ ಮಾಹಿತಿ ತಪ್ಪ ಸರಿನಾ ಅಂತ ತಿಳ್ಕೊಳ್ದೇನೆ ಆಗಲೇ ನಾವು ಕೊಟ್ಟಿರೋ ಕಂಪ್ಲೇಂಟ್ಗೆ ಏನು ಇದು ಮಾಡಿಲ್ಲ, ಆ್ಯಕ್ಷನ್ ತೊಗೊಂಡಿಲ್ಲ. ಕೇವಲ ಅವರೊಂದು ಇದು ಫೇಕು ಅಂತ ಕೊಟ್ಟ ತಕ್ಷಣ ಇವರು ಅರೆಸ್ಟ್ ಮಾಡ್ಕೊಂಡು ಹೋಗಿ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲದಿರಂಗೆ ಮನೆಯವ್ರಿಗೆ ಗೊತ್ತಾಗದಿರಂಗೆ ಇಟ್ಕೊಂಡು ಮಾಡ್ತಿರೋದು ಇದು ಯಾವ ರೀತಿ ಸರಿ ಸರ್? ಅದರ ಜೊತೆಗೆ ನಿಮ್ಮ ಮನೆ ಮತ್ತು ನಿಮ್ಮ ತಂದೆಯವರ ಆಫೀಸು ಸರ್ಚ್ ಆಗಿದೆಯಂತೆ, ಪೆನ್ ಡ್ರೈವು ಹಾರ್ಡ್ ಡಿಸ್ಕು ತಗೊಂಡೋಗಿದ್ದಾರಂತೆ, ಅದರಲ್ಲಿ ಏನಾದ್ರು ಸೆನ್ಸಿಟಿವ್ ಇನ್ಫಾರ್ಮೇಷನ್ ಇತ್ತಾ? ತಾಯಿ ಹೌದು ಸರ್, ಮನೇಲಿ ಇಲ್ಲ ಸರ್ ಅದು ಯಾವಾಗಲೂ ರೆಗ್ಯುಲರ್ ಆಗಿ ಒಂದು ಪೆನ್ ಡ್ರೈವ್ ಇರ್ತಿತ್ತು, ಏನಾದರೂ ಡಾಕ್ಯುಮೆಂಟ್ಸ್ಗಳು ಇಟ್ಕೊಳ್ಳೋ ಅಂಥದ್ದು. ಅದರಲ್ಲಿ ಏನು ಅಂಥ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಇಲ್ಲ. ಮತ್ತು ಈ ಸಿದ್ದರಾಮಯ್ಯ ಅವ್ರ ಕೇಸ್ ರಿಲೇಟಿವ್ ಇನ್ಫಾರ್ಮೇಷನ್ ಎಲ್ಲ ಅದರಲ್ಲೇ ಕಂಪ್ಯೂಟ್ರಲ್ಲೇ ಎಲ್ಲ ಅದು ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಎಲ್ಲ ಕಂಪ್ಯೂಟರ್ ಇದುವರೆಗೂ ಬೆಳಕಿಗೆ ಬರದ ದಾಖಲೆಗಳೇನಾದರೂ ಇಟ್ಕೊಂಡು ಹೋಗಿದ್ದಾರೆ ಸರ್? ಇಲ್ಲ ಸರ್. ಅದೇ ಇವತ್ತು ಕೋರ್ಟ್ ಕೂಡ ಅಂತ ಡಾಕ್ಯುಮೆಂಟ್ಸ್ ಕೂಡ ಅಲ್ಲೇ ಇತ್ತು. ಪ್ರತಿಯೊಂದು ನಾವು ಪ್ರಿಂಟ್ ತಗೊಂಡು ಎಲ್ಲಾದು ಹಾರ್ಡ್ ಕಾಪಿ ನಮ್ಮ ಜೊತೆಗೆ ಇಟ್ಕೊಂಡಿದ್ದೀವಿ ಸರ್. ಓಕೆ, ಸೊ ಈಗ ನೆಕ್ಸ್ಟ್ ನಿಮ್ಮ ತಂದೆಯವರ ಜಾಮೀನಿಗೆ ಅರ್ಜಿ ಸಲ್ಲಿಸಿಕೊಳ್ಳಲು ನಿಮ್ಮ ಎದುರಿಗಿರೋ ಆಪ್ಷನ್? ಹೌದು ಸರ್. ಎಲ್ಲಿದ್ದಾರೆ, ಅವರು ಹೇಗಿದ್ದಾರೆ ಅನ್ನೋದೇ ಇದುವರೆಗೂ ಗೊತ್ತಾಗಿಲ್ಲ ಸರ್. ಫ್ಯಾಮಿಲಿಯವ್ರಿಗೆ ಇದುವರೆಗೂ ಒಂದು ಮಾತು ಕೂಡ ಇಂಥ ಜಾಗದಲ್ಲಿ ಇದ್ದಾರೆ ಅನ್ನೋದು ತಿಳಿಸಿಲ್ಲ. ಈ ಥರ ಕರ್ಕೊಂಡು ಹೋಗಿದ್ದೀವಿ ಅಂತಲೂ ಹೇಳಿಲ್ಲ. ಸುಮ್ಮನೆ ಮನೆಗೆ ಹೋಗಿದ್ದಾರೆ, ನಮ್ಮ ತಾಯಿಯೊಬ್ಬರು ಮನೆಯಲ್ಲಿದ್ದಾರೆ. ಅವರು ಸರ್ ಯಾರಾದರೂ ಫ್ಯಾಮಿಲಿಯವರು ಇನ್ನೊಬ್ಬರು ರಿಲೇಟಿವ್ ಕಳಿಸ್ಕೊಡ್ತೀನಿ ಜೆಂಟ್ಸ್ನ, ಅದಾದಮೇಲೆ ಹೋಗಿ ಅಂತ ಅಂದ್ರೂ 10 ಜನ ಹೋಗಿ ನಮ್ಮ ತಾಯಿಯವ್ರನ್ನೆಲ್ಲ ಸೈಡಿಗೆ ಕಳಿಸಿ ಮನೆಯನ್ನೆಲ್ಲ ಹುಡುಕಿದ್ದಾರೆ ಸರ್. ಈ ಥರ ದೌರ್ಜನ್ಯ ಮಾಡೋ ರೀತಿಲಿ ಮಾಡ್ತಿದ್ದಾರೆ. ಅಂಥ ತಪ್ಪು ಏನು ಮಾಡಿದ್ದಾರೆ ಅರ್ಥ ಆಗ್ತಿಲ್ಲ ಸರ್. ನಾವು ಸಾಕ್ಷಿ ಕೊಟ್ಟು ಕಂಪ್ಲೇಂಟ್ ಕೊಟ್ಟರು ಅದಕ್ಕೇನೋ ಒಂದು ಆ್ಯಕ್ಷನ್ ತಗೊಳ್ಳಲ್ಲ. ಈ ರೀತಿ ಯಾರೋ ಒಬ್ಬರು ಈ ಥರ ಸುಳ್ಳು ಆಡಿಯೋ ಅಂದ ತಕ್ಷಣ ಈ ಥರ ಅರೆಸ್ಟ್ ಮಾಡ್ತಾರೆ, ಈ ಥರ ಮಾಡ್ತಾರೆ ಅಂದರೆ ಯಾಕೆ ಮಾಡ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಿಲ್ಲ ಸರ್. ಇದರಿಂದ ಇಂಟೆನ್ಷನ್ ಏನಿದೆ? ಮುಖ್ಯಮಂತ್ರಿಗಳ ಮಗ ಒಂದು ಮಾತು ಹೇಳಿದ್ರಿ, ರಾಜಕಾರಣಿಗಳ ಮೇಲೆ ಏನೇನೋ ಆರೋಪ ಮಾಡ್ತೀರಿ, ರಾಜಕೀಯದ ಕಾರಣಕ್ಕಾಗಿ ಸಹಿಸ್ಕೊಂಡ್ಬಿಡ್ತಾರೆ, ಅಧಿಕಾರಿಗಳ ಮೇಲೆ ಬಾಯಿಗೆ ಬಂದಂಗೆ ಹೇಳಿದ್ರೆ ಯಾಕೆ ಸಹಿಸ್ಕೋಬೇಕು ಅವರು ಅಂತಂದ್ರು ಅವರು. ಸರ್ ಅವರು ಕೂಡ ಸರ್ಕಾರದ ಸಂಬಳ ತಗೋತಿರೋರು ಸರ್. ನಾವು ಸಾರ್ವಜನಿಕರು ಕ್ವಶನ್ ಮಾಡಂಗಿಲ್ಲ ಅಂತ ಅಂದರೆ ಇನ್ಯಾರು ಸರ್ ಅವ್ರನ್ನ ಕ್ವಶನ್ ಮಾಡಬೇಕು? ಅವ್ರು ತಪ್ಪಿಲ್ಲ ಅಂತ ಅಂದರೆ ತನಿಖೆ ಮಾಡಿ ತಪ್ಪಿಲ್ಲ ಅಂತ ಹೇಳಿ ನಮ್ಮ ಮೇಲೆ ಇನ್ನೊಂದು ಡಿಫಾಮೇಷನ್ ಕೇಸ್ ಹಾಕಲಿ ಸರ್. ಅದು ಬಿಟ್ಟು ನಾವು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಎಲ್ಲಿ ನಾವು ಸಿಗಾಕೋಗ್ಬಿಡ್ತೀವಿ ಅನ್ನೋ ಇದಕ್ಕೋಸ್ಕರ ಈ ಥರ ಅರೆಸ್ಟ್ ಮಾಡಿ, ಈಗ ನಮ್ಮ ಮನೇಲಿ ಪ್ರತಿಯೊಂದು ಏನು ಡಾಕ್ಯುಮೆಂಟ್ಸ್ನೂ ಬಿಟ್ಟಿರಲ್ಲ ಅವರು. ಈಗ ನಮ್ಮ ತಂದೆಯವ್ರನ್ನೂ ಒಳಗೆ ಕೂರಿಸ್ಕೊಂಡು ಅವ್ರದ್ದು ಏನು ಮಾಡಿದ್ದಾರೆ ಪರಿಸ್ಥಿತಿ ಅನ್ನೋದು ಗೊತ್ತಿಲ್ಲ ಸರ್.
ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಈಗ ಆಗಲೇ ಅರೆಸ್ಟ್ ಮಾಡಿ 6 hours ಆಗ್ತಾ ಬಂತು, ಅವ್ರು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಸರ್. ಹೋರಾಟಗಾರರ ಬದುಕಿನಲ್ಲಿ ಇವೆಲ್ಲ ಅನಿವಾರ್ಯ ಅನ್ಸುತ್ತೆ. ಶಾಂತಿನಗರ CCB ಆಫೀಸಿಗೆ ಕರ್ಕೊಂಡು ಹೋಗಿದ್ದಾರೆ, 2nd ಫ್ಲೋರ್ನಲ್ಲಿ ಇದ್ದಾರೆ, ಇಟ್ಟಿದ್ದಾರೆ, ವಿಚಾರಣೆ ನಡೀತಾ ಇದೆ ಅಂತ ನಮಗಿರೋ ಮಾಹಿತಿ. ಜಸ್ಟ್ ಚೆಕ್ ಇಟ್ ನೋಡೋಣ. ಸರಿ, ಇದುವರೆಗೂ ನಿಂತು ಅಲ್ಲಿದ್ದ ಪ್ರತಿಯೊಬ್ಬ ACP ಅವ್ರಿಗೂ, ಇನ್ಚಾರ್ಜ್ ಅವ್ರಿಗೂ, SHR ಅವ್ರಿಗೂ ಅಡ್ಡ ಹಾಕಿ ಕೇಳಿದ್ದೀನಿ ಸರ್. ಅವ್ರ ಮನೆಗೆ ಹೋಗ್ಬೇಕಾದ್ರೂ ನಮಗೆ ಗೊತ್ತೇ ಇಲ್ಲ, ನಾವು ಯಾರನ್ನು ಕರ್ಕೊಂಡೇ ಬಂದಿಲ್ಲ, ಯಾರು ನಾವು ಆ ಥರ ಇದು ವಾರೆಂಟೇ ಇಶ್ಯೂ ಮಾಡಿಲ್ಲ ಅಂತ ಹೇಳ್ತಾರೆ. ಅಲ್ರಿ, ಪತ್ರಿಕಾ ಪ್ರಕಟಣೆ ರಿಲೀಸ್ ಮಾಡಿದ್ದಾರೆ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳಕ್ಕೆ ಏನು ತೊಂದರೆ ಸರ್? ಸರ್ ಅದು ಹೌದು, ಎಲ್ಲಿದ್ದಾರೆ ಅನ್ನೋದನ್ನ ಹೇಳ್ತಿಲ್ಲ ಅವರು. ನಾನು ಅಲ್ಲೇ ನಿಂತಿದ್ದೀನಿ, ಆಫೀಸಲ್ಲೇ ನಿಂತಿದ್ದೀನಿ, ಕೆಳಗಡೆ ನಿಂತಿದ್ದೀನಿ. ACP ಸಾಹೇಬ್ರೆ ಇಲ್ಲ ಅಂತ ಸುಳ್ಳು ಹೇಳ್ತಾರೆ. ಏನಕ್ಕೆ ಸುಳ್ಳು ಹೇಳ್ತಾರೆ? ಕರ್ಕೊಬಂದಿದ್ದೇನೆ ಅಂತ ಹೇಳ್ಬಿಟ್ರೆ ಸಾಕಲ್ಲ. ನಾವು ಮುಂದೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಅದನ್ನು ಬಿಟ್ಬಿಟ್ಟು ಅವ್ರು ಇಲ್ಲ ಅಂತ ಮಾಡಿದ್ರೆ ಏನೋ ಇಲ್ಲಿ ಮುಚ್ಚಿಟ್ಟು ಮಾಡ್ತಿದ್ದಾರೆ ಅನ್ನೋದು ನಮಗೆ ಭಯ ಸರ್. ಅದರ ಜೊತೆಗೆ ನೀವು ಒಂದು ಮಾತು ಹೇಳಿದ್ರೆ, ನಮ್ಮ ತಂದೆಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ರಾಜ್ಯ ಸರ್ಕಾರ ಹೊಣೆ ಅಂತ. ಹೆಚ್ಚು ಕಡಿಮೆ ಆಗ್ಬೋದು ಅಂತ ನಿಮ್ಗೆ ಅನ್ನಿಸ್ತತ್ತಾ? ಸರ್ ಖಂಡಿತ ಸರ್. ಯಾಕೆ ಅಂದರೆ ಅಲ್ಲಿ ಕರ್ಕೊಂಡೋಗಿದ್ದ ರೀತಿ ಮತ್ತು ಇದುವರೆಗೂ ಅವ್ರಿಗೆ ಎಲ್ಲಿದ್ದಾರೆ ಏನು ಅಂತ ಹೇಳ್ದಿರೋ ರೀತಿ, ನಮ್ಮ ತಾಯಿ ಮುಂದೆ ನಡ್ಕೊಂಡಿರೋ ರೀತಿ ಎಲ್ಲ ನೋಡಿದ್ರೆ ಇವ್ರು ಯಾಕೋ ನನಗೆ ಲೀಗಲ್ ಆಗಿ ಬಂದು ಮಾಡೋಕ್ಕೆ ಬಂದಿದ್ದಾರೆ ಅಂತ ಅನ್ನಿಸ್ತಿರ್ಲಿಲ್ಲ ಸರ್. ನಮಗೆ ಫೋರ್ಸಿಬಲಿ ಏನೋ ಮಾಡೋಕ್ಕೆ ಬಂದಿದ್ದಾರೆ ಅಂತ ಅನ್ನಿಸ್ತಿತ್ತು. ಪ್ರತಿಯೊಬ್ಬರು ನಮ್ಮ ಫ್ಯಾಮಿಲಿ ಕೂಡ ಎಲ್ಲರೂ ಎದುರಿದ್ರು, ನಮ್ಮ ಅಪ್ಪನ ಸ್ನೇಹಿತರು ಹಂಗೆ ಎದುರಿದ್ರು. ಅವ್ರೇನೋ ಹೊರಗಡೆಯಿಂದ ಮೇಲಿಂದ ಪ್ರೆಷರ್ ಬಂದಿರುತ್ತೆ, ಅದರಿಂದ ಏನೋ ಮಾಡೋಕ್ಕೆ ಬಂದಿದ್ದಾರೆ ಅನ್ನೋ ಭಯಕ್ಕೆ. ಯಾಕಂದರೆ ನಾನು ಫೋನ್ ಮಾಡಿ ಫೋನ್ ರಿಂಗ್ ಆಗ್ತಿದೆ ನಮ್ಮ ತಂದೆಯವರು. ಅಲ್ಲಿ ಯಾರು ಆಫೀಸರ್ ಕೂಡ ಈಸ್ಕೊಂಡು ಅದನ್ನು ಈ ಥರ ಅರೆಸ್ಟ್ ಮಾಡಿದ್ದೀವಿ, ಇಂಥ ಜಾಗಕ್ಕೆ ಬನ್ನಿ, ಆ ವಿಚಾರನೂ ಹೇಳ್ತಿಲ್ಲ. ಬೆಳಗ್ಗೆಯಿಂದ 100 ಸಲ ಖಾಲಿ ಮಾಡಿದ್ದೀನಿ ನಮ್ಮ ತಂದೆ ಫೋನ್ಗೆ. ಏನೇನೋ ಮಾಡಿ ದಕ್ಕಿಸ್ಕೊಳ್ಳೋಕ್ಕಾಗೋದಿಲ್ಲ ರೀ. ಡೋಂಟ್ ವರಿ, ಸಂವಿಧಾನ ಇದೆ ಈ ದೇಶದಲ್ಲಿ ಇನ್ನು. ಥ್ಯಾಂಕ್ ಯು ಸೋ ಮಚ್ ವಿವೇಕ್ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.